ಒಬ್ಬ ವ್ಯಕ್ತಿ 70 ಕೆಜಿಯಿಂದ 50 ಕೆಜಿ ಇಳಿಬೇಕಂತಂದ್ರೆ ನೀವೆಲ್ಲ ಏನ್ ಹೇಳ್ತೀರಾ? ಆ ಪರ್ಸನ್ ಪ್ರಾಪರ್ ಎಕ್ಸರ್ಸೈಸ್ ಮತ್ತೆ ಪ್ರಾಪರ್ ಡಯಟ್ ಮಾಡಿ ಅಂತ ಹೇಳಿ. ನೀವ್ ಹೇಳೋದನ್ನ ಕರೆಕ್ಟ್, ಬಟ್ ಆ 20 ಕೆಜಿ ಎಲ್ಲಿಗೆ ಹೋಗುತ್ತೆ? ಯಾವಾಗ ಒಬ್ಬ ಪರ್ಸನ್ ಆಹಾರದಲ್ಲಿ ಎಕ್ಸ್ಟ್ರಾ ಕ್ಯಾಲೋರಿ ಇರುತ್ತೋ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ, ಅಂದ್ರೆ ಕೊಬ್ಬು. ಯಾವಾಗ ಆ ಪರ್ಸನ್ಗೆ ಎನರ್ಜಿ ಬೇಕಾಗುತ್ತೋ ಅಂದ್ರೆ ಶಕ್ತಿ ಬೇಕಾಗುತ್ತೋ ಈ ಫ್ಯಾಟ್ ಕರಗಿ ಅಂದ್ರೆ ಆಕ್ಸಿಡೈಸ್ ಆಗಿ ಎನರ್ಜಿನ ಪ್ರೊವೈಡ್ ಮಾಡುತ್ತೆ. ಇದನ್ನ ನಾವು ಬೊಜ್ಜು ಕರಗೋದು ಅಂತ ಕರಿಬಹುದು. ಕರಗೋದಂತೂ ಸತ್ಯನೇ, ಬಟ್ ಎಲ್ಲಿಗೆ ಹೋಗುತ್ತೆ? ಅದೇ ಇಂಪಾರ್ಟೆಂಟ್. ಸಿ, ಎರಡು ವೇ. ಒಂದು ರೆಸ್ಪಿರೇಟರಿ ಲಾಸ್ ಅಂತ ಹೇಳಿ, ಅಂದ್ರೆ ಉಸಿರಾಟದ ಮುಖಾಂತರ ಹೊರಗೋಗುತ್ತೆ. ಯಾವಾಗ ಒಬ್ಬ ಪರ್ಸನ್ ಆಕ್ಸಿಜನ್ ಅಂದ್ರೆ ಆಮ್ಲಜನಕನ ಇಂಟೇಕ್ ಮಾಡ್ತಾನೋ ಆಗ ಈ ಫ್ಯಾಟ್ ಆಕ್ಸಿಡೈಸ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ, ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಕನ್ವರ್ಟ್ ಆಗಿ ಹೊರಗೋಗುತ್ತೆ. ಇದು ಫಸ್ಟ್ ವೇ. ಇನ್ನು ಸೆಕೆಂಡ್ ವೇ ವಾಟರ್ ಲಾಸ್, ಅಂದ್ರೆ ನೀರ್ ಮುಖಾಂತರ ಹೊರಗೋಗುತ್ತೆ. ಅದು ಬೆವರನ ಆಗಿರ್ಬೋದು ಇಲ್ಲ ಯೂರಿನ್ ಆಗಿರ್ಬೋದು. ಅಟ್ ದ ಎಂಡ್ ನಮಗೆ ಗೊತ್ತಾಗೋ ಪಾಯಿಂಟ್ ಏನಂತಂದ್ರೆ ನಾವ್ ಎಷ್ಟು ಕೆಲಸ ಮಾಡ್ತೀವೋ ಅಂದ್ರೆ ನಾವ್ ಎಷ್ಟು ಎಕ್ಸರ್ಸೈಸ್ ಮಾಡ್ತೀವೋ ಅಷ್ಟು ಫ್ಯಾಟ್ ಬರ್ನ್ ಆಗುತ್ತೆ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ತೂಕ ಕಡಿಮೆ ಮಾಡ್ಕೊಳ್ಳೋರಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.